ಹಾಯ್ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಮೋಹನ್. ನಿಮ್ಮ ಪ್ರೀತಿಯ ಮೋಹನ್ ಇವತ್ತು ಅಜೀಂ ಪ್ರೀ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದಾರೆ. ಬಸ್ಗೆ ಎಕ್ಕೊಂಡೆ ಗೈಸ್. ಬಸ್ಗೆ ಎಕ್ಕೊಂಡಾದ್ಮೇಲೆ ವಿನ್ಸೋ ಆಡ್ಕೊಂಡು ಹೋದೆ ಗೈಸ್. ಹಾಗೆ ಇಳಿದ್ಬಿಟ್ಟು ನೋಡಿದೆ ಗೈಸ್, ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಹಾಗೆ ಒಳಗಡೆ ಎಂಟ್ರಿ ಹೊಡೆದಿದ ತಕ್ಷಣ ಬ್ರೇಕ್ಫಾಸ್ಟ್ ತಿಂದ್ವಿ ಗೈಸ್. ನಡ್ಕೊಂಡು ಹೋಗ್ತಾ ಹೋಗ್ತಾ ಕಾಲು ನೋವು ಬಂತು. ಹಾಗೆ ಬ್ರೇಕ್ಫಾಸ್ಟ್ ಕೊಟ್ಟರು. ಬ್ರೇಕ್ಫಾಸ್ಟ್ ಕೊಟ್ಟಾದ್ಮೇಲೆ ತಿಂದಾದ್ಮೇಲೆ ಗೈಸ್ ಇದನ್ನ ಅದರಲ್ಲೇ ಮಾತಾಡ್ತೀವಿ, ನೋಡ್ಕೊಳ್ಳಿ ಬೇಕಂದರೆ. ಏನೇನೋ ಚಿತ್ರ ಅನಿಸಿದ್ರು ಗೈಸ್. ಹೋಗಿದ್ವಿ, ಚೆನ್ನಾಗಿತ್ತು. ಬರೀ ಮೌಂಟೇನ್ ಲೈಫ್ಸ್ ಬಗ್ಗೆ ಮಾತಾಡೋದಾಗಿತ್ತು ಗೈಸ್. ನಮ್ಮ ಫ್ರೆಂಡ್ ಚೀಸ್ ಕೊಟ್ಟ. ಹಂಗೆ ಮುಂದೆ ಹೋಗ್ತಾ ನೋಡಿದ್ವಿ, ಚೆನ್ನಾಗಿತ್ತು. ಹಂಗೆ ಮ್ಯಾಪ್ ಮಾಡಿದ್ದು ಎಕ್ಸ್ಟ್ರಾರ್ಡಿನರಿ. ಹಾಗೆ ಮುಂದೆ ಹೋಗ್ತಾ ಇದ್ವಿ ಗೈಸ್. ನೋಡೋಕೆ ಒಳ್ಳೆ ಥಿಯೇಟ್ರ್ ಥರ ಇತ್ತು ಗೈಸ್. ಆಮೇಲೆ ಥಿಯೇಟ್ರಿಗೆ ಕೂಡ ಕರ್ಕೊಳೋದು ಗೈಸ್, ಅದು ಇದೆ ವೀಡಿಯೋದಲ್ಲಿ. ಆಮೇಲೆ ಅವನು ಏನೇನೋ ತೋರಿಸ್ಬಿಟ್ಟು ಇದು ಗೈಸ್ ಫ್ರೀ ಫೈರ್ ಭೀಮಾಶಕ್ತಿ ಟವರು. ಆಮೇಲೆ ಮುಂದೆ ಹೋದ್ವಿ ಗೈಸ್. ಮುಂದೆ ಹೋದಾದ್ಮೇಲೆ ಹಂಗೆ ಚಿತ್ರಗಳು ಆ್ಯನಿಮೇಷನ್ ಹಾಕಿ ಮಾಡಿದರು. ಆಮೇಲೆ ಅದನ್ನ ನೋಡಿದ್ರೆ ರಿಯಲ್ ಪೇಂಟ್ ಥರ ಇತ್ತು. ಆದರೆ ಅವ್ರು ಕೇಳಿದಾಗ ಪ್ರಿಂಟ್ ಅಂದರು. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದು, ಅದನ್ನು ಕೇಳಿಸ್ಕೊಂಡು ಮುಂದೆ ಹೋದ್ವಿ ಗೈಸ್. ಹೋದಾದ್ಮೇಲೆ ಇದ್ಯಾವುದೋ ಮಣ್ಣಿಂದ ಮಾಡಿದ್ದು ಗೈಸ್. ಎಷ್ಟಾಗಿದ್ರೆ ಅಷ್ಟು ನೀರು ಸಿಗುತ್ತೆ ಗೈಸ್. ಎಷ್ಟು ಮೌಂಟೇನ್ಸ್ ಲೈಫ್ ಅಂದರೆ ಎಷ್ಟು ನಾವು ಆಳ ಆಗಿದ್ದೀವೋ ಅಷ್ಟು ನೀರು ಸಿಗುತ್ತೆ. ಹಾಗೆ ಮತ್ತು ಅದು ಎಷ್ಟು ಬೆಳೀತೋ ಅಷ್ಟು ಮೌಂಟೇ ಆಗುತ್ತಂತ. ಆಮೇಲೆ ಥಿಯೇಟ್ರಿಗೆ ಹೋದ್ವಿ ಗೈಸ್. ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾಯಿದ್ರು ಗೈಸ್. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತಂತ ಹೇಳ್ತಾಯಿದ್ರು ಗೈಸ್. ಹೇಳ್ದ್ಬಿಟ್ಟು ಬಂದ್ವಿ ಗೈಸ್. ಇಲ್ಲಿ ಕೇಳಿಸ್ಕೊಳ್ಳಿ ಗೈಸ್, ಸಾಂಗು ಚೆನ್ನಾಗಿದೆ.
ಸಾಂಗ್ ಕೇಳ್ಕೊಂಡು ಮನೆಗೆ ಬಂದ್ವಿ ಗೈಸ್. ಬಸ್ಗೆ ಎಗ್ದೆ ಗೈಸ್, ಸಾರಿ ಬಸ್ಗೆ ಎಗ್ದೆ. ಬಸ್ಗೆ ಎಕ್ಕಾದ್ಮೇಲೆ ಮನೆಗೆ ಹೋದೆ ಗೈಸ್. ಅದಕ್ಕಾಗಿ ಫಾಲೋ ಮಾಡಿ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.